ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಹುಬ್ಬಳ್ಳಿ ಟೌನ್ ನಿವಾಸದಲ್ಲಿ ಆಗಿರ್ತಕ್ಕಂಥ ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮತ್ತು ಈ ಕ್ಷೇತ್ರದ ಸಮಾಜ ಸೇವಕರು ಅನ್ನೋದಕ್ಕಿಂತ ಈ ಕ್ಷೇತ್ರದ ರಾಜಕಾರಣಿ ಅಂತ ಹೇಳಿಸ್ಕೊಳ್ಳೋದಕ್ಕಿಂತ ಮತ್ತು ಈ ಕ್ಷೇತ್ರದಲ್ಲಿ ಜನಮೆಚ್ಚಿದ ನಾಯಕ, ಸಮಾಜ ಸೇವೆಯಲ್ಲಿ ಜನರಿಗೆ ಪಾತ್ರ ವಹಿಸುವುದಲ್ಲಿ ಮತ್ತು ಮತ ಬಾಂಧವರಿಗೆ ತಮ್ಮ ಮನೆಯವರಿಗೆ ಬಂದಂಥವರಿಗೆ ಕುಂದು ಕೊರತೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು ಮತ್ತು ಮತ ಬಾಂಧವರಿಗೆ ಯಾವುದೋ ಸಮಸ್ಯೆ ಇದ್ರೂ ಕೂಡ ಒಂದೇ ಫೋನ್ ಕಾಲ್ನಲ್ಲಿ ಸಮಸ್ಯೆಗೆ ಪರಿಹಾರ ನೀಡಿರ್ತಕ್ಕಂಥವ್ರು ಮತ್ತು ತಂದೆಯವರ ಮಾರ್ಗದರ್ಶನ, ಅಣ್ಣನವರ ಬೆಂಬಲ, ಕ್ಷೇತ್ರ ಮತ ಬಾಂಧವರ ಆಶೀರ್ವಾದ ಮತ್ತು ಈ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನಸಭೆಯಲ್ಲಿ ಕ್ಷೇತ್ರದ ಪ್ರತಿಯೊಂದು ಡೆವಲಪ್ಮೆಂಟ್ ಹಾದಿಯ ಕನಸಿನ ಯೋಜನೆಗಳ ಬಗ್ಗೆ ವಿಧಾನಸೌಧದ ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತೋದಲ್ಲಿ ಯಶಸ್ವಿಯಾಗ್ತಾ ಬಂದಿರತಕ್ಕಂಥವ್ರು. ಸುವರ್ಣ ವಿಧಾನಸೌಧದಲ್ಲಿ ಆಗಿರಲಿ, ಬೆಂಗಳೂರು ವಿಧಾನಸಭೆಯಲ್ಲಿ ಆಗಿರಲಿ, ಅನೇಕ ಸಭೆಗಳಲ್ಲಿ ನನ್ನ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿರಲಿ ಮತ್ತು ರಸ್ತೆಯ ಸಮಸ್ಯೆಗಳನ್ನಾಗಿರಲಿ, ವಸತಿ ಸಮಸ್ಯೆಗಳನ್ನಾಗಿರಲಿ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನೀಡುವುದರಲ್ಲಿ ಯಶಸ್ವಿಯಾಗ್ತಾ ಬಂದಿರತಕ್ಕಂಥವ್ರು. ಮತ್ತು ಕ್ರೀಡೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥವ್ರು, ಯುವಕರ ಕಣ್ಮಣಿ, ಯುವಕರ ಆಶಾಕಿರಣವಾಗಿ ಮಾನ್ಯ ಶ್ರೀ ಪ್ರದೀಪ್ ಶೆಟ್ಟರ್ ಅವರು ಇಂದು ನ್ಯೂಸ್ 43 ಇಂಡಿಯಾದ ಕ್ಷೇತ್ರದ ಜನನಾಯಕ, ಯುವಕರ ಆಶಾಕಿರಣ, ದೀನ ದಲಿತರ ಬಂಧು ಬಳಗರ ಬೆಂಬಲಿತ ವ್ಯಕ್ತಿ. ಬನ್ನಿ ವೀಕ್ಷಕರೇ, ಇಂದು ಪ್ರದೀಪ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋದು. ನಮಸ್ಕಾರ. ನಮಸ್ಕಾರ. ಐ ಆಮ್ ರಿಯಲಿ ಸಾರಿ ಸರ್. ನಿಮಗೆ ಆರಾಮಾಗಿದ್ದೀನಿ. ನೀವು ಆರಾಮಾಗಿದ್ದೀರಲ್ಲ? ಚೆನ್ನಾಗಿದ್ದೀನಿ ಸರ್. ಅಪ್ಪ ಹೇಗಿದೆ ಸರ್ ಆರೋಗ್ಯ ಮತ್ತು ಜೀವನ? ತುಂಬ ಚೆನ್ನಾಗಿದೆ. ಸಮಾಜ ಸೇವೆ ಹೇಗೆ ನಡೀತಾ ಇದೆ ಸರ್? ಸಮಾಜ ಸೇವೆನೂ ನಡೀತಾ ಇದೆ. 6-7 ವರ್ಷದಿಂದ ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ. ಈಗ 8 ವರ್ಷದಿಂದ. 2 ಟರ್ಮ್, ಸೆಕೆಂಡ್ ಟರ್ಮ್ ಬಂದಿರಿ. ಸರಿ ಸರ್, ರಾಜಕಾರಣ ಜೀವನಕ್ಕೆ ನೀವು ಪ್ರವೇಶ ಆಗೋಕ್ಕಿಂತ ಮುಂಚಿತವಾಗಿ ಸಮಾಜ ಸೇವೆಯಲ್ಲಿ ಯಾವಾಗಿಂದ ಪ್ರಾರಂಭ ಮಾಡ್ಕೊಂಡಿದ್ರಿ ಸರ್ ನೀವು? ಸಮಾಜ ಸೇವೆ ನೋಡಿ, ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು. ಈ ಭಾಗದಿಂದ 5 ಬಾರಿ ಆಗಿದ್ದರು. ಒಮ್ಮೆ ಮೇಯರ್ ಆಗಿದ್ದರು. ಆಮೇಲೆ ನಮ್ಮ ಸಹೋದರಾದಂಥ ಜಗದೀಶ್ ಶೆಟ್ಟರು 1994ರಿಂದ ಈ ಭಾಗದಲ್ಲಿ ವಿಧಾನಸಭಾ ಸದಸ್ಯರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ಮಂತ್ರಿಗಳಾಗಿದ್ದರು 2-3 ಬಾರಿ. ಅವ್ರ ಜೊತೆ ಸಮಾಜ ಸೇವೆ ನಮ್ಮದು ನಡ್ತಾ ಇರ್ತಾವೆ. ಅವ್ರ ಜೊತೆ ಕೆಲಸ ಮಾಡ್ಕೊತ ನಮ್ಮ ವ್ಯವಹಾರಗಳ ಜೊತೆ, ಬಿಸ್ನೆಸ್ಗಳ ಜೊತೆ ಸೋಷಿಯಲ್ ವರ್ಕು ಅವ್ರ ಜೊತೆ ಮಾಡ್ಕೊತಾ ಇದ್ದೆ. ಇತ್ತೀಚೆಗೆ 2 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಆಫೀಷಿಯಲಿ ಈ ಕೆಲಸ ಮಾಡಲೇಬೇಕು ಅಂತ ನಿಮಗೆ ಚಾಲೆಂಜಿಂಗ್ ಆಗಿ ಬಂದಿರತಕ್ಕಂಥ ಆವಾಗಿನ ಸಮಾಜ ಸೇವೆ ಯಾವುದು? ಚಾಲೆಂಜಿಂಗ್ ತೊಗೊಳಂಥದ್ದು ಅಂಥವು ಯಾವ ಇಲ್ಲ. ಯೂಶ್ವಲಿ ಜನ ಬರೋರಲ್ಲ, ಅಲ್ಲಿ ತಹಸೀಲ್ದಾರ್ ಆಫೀಸಿಗೆ ಫೋನ್ ಮಾಡಿರಿ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿರಿ, ನಮ್ಮ ರಸ್ತೆಗಳು ಸರಿ ಇಲ್ಲ, ರಸ್ತೆಗಳು ಅಭಿವೃದ್ಧಿ ಆಗ್ಬೇಕು ಸರ್, ನಮ್ಮ ವಾರ್ಡಿಗೆ ದುಡ್ಡು ಕೊಡಿಸ್ರಿ. ಅಣ್ಣಾರ ಕೆಳಗಡೆ, ನಮ್ಮ ತಂದೆಯವ್ರ ಕೆಳಗಡೆ ನಾವು ಫೋನ್ ಮಾಡ್ಕೊತ ಸೋಷಿಯಲ್ ವರ್ಕ್ ಮಾಡ್ಕೊತಾನೆ ಬೆಳೆದಿದ್ದೀವಿ. ಈಗಂಕರ ವಿಧಾನ ಪರಿಷತ್ ಸದಸ್ಯರಾದಿಂದಂಕರ ನಮ್ಮ ಸುತ್ತಮುತ್ತಲು ಗ್ರಾಮ ಪಂಚಾಯಿತಿ ಸದಸ್ಯರು ಸಾಕಷ್ಟು ಜನ, ದಿನ ಒಂದು 20-30 ಜನ ಸದಸ್ಯರು ಒಂದು 2-3 ಪಂಚಾಯತಿಯಿಂದ ಬರೋದು, ಅನುದಾನ ಕೇಳೋದು, ಆಮೇಲೆ ವಸತಿ ಸೌಕರ್ಯಗಳನ್ನು ಕೇಳೋದಿರ್ಬೋದು, ಪ್ರತಿಯೊಂದು ರಸ್ತೆ ರಿಪೇರಿಗೆ ಆಗ್ಬೋದು, ಗುಡಿ ಗುಂಡಾರಕ್ಕೆ, ಈ ಥರ. ಇವತ್ತು ಹಾವೇರಿ, ಧಾರವಾಡ, ಗದಗ ಕ್ಷೇತ್ರದಿಂದ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ. ಎಲ್ಲ ಭಾಗದಿಂದ ಬರ್ತಾರೆ, ದಿನಾಲು ಭೇಟಿ ಆಗ್ತಾರೆ. ಅನುದಾನ ನಮ್ಮ ಸಾಲಲ್ಲ, ಅದ್ರ ಸಮಾಧಾನ ಮಾಡಿ ಹೇಳಿ ಎಷ್ಟಾಗತ್ತೆ ಅಷ್ಟು ಕೊಟ್ಟು ಕಳಿಸ್ತೀವಿ. ಸರ್ಕಾರ ಇದ್ದಿದ್ರೆ ಪ್ರಯತ್ನ ಪಟ್ಟು ಮಾಡ್ತಿದ್ರಿ, ಸರ್ಕಾರ ಇಲ್ಲ. ಸರ್ಕಾರ ಇದ್ದಾಗ ಬೇರೆ ಬೇರೆ ಥರದಿಂದ ಒಂದು ಅನುದಾನ ತೊಗೊಂಬರ್ಬೋದಿತ್ತು. ಈಗ ಸರ್ಕಾರ ಇಲ್ದಾಗ ನನ್ನ ಅನುದಾನ 2 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತಾರೆ ಸರ್ಕಾರ. ಶಾಸಕರ ಅನುದಾನ ಇರುತ್ತೆ, ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅನುಕೂಲ ಆಗುತ್ತೋ ಅವ್ರು ಕೊಡ್ತೀವಿ. ಸರಿ ಸರ್, ಯಾವತ್ತಾದರೂ ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡಿದಾಗ 2 ಟರ್ಮ್ ನೀವು ವಿಧಾನ ಪರಿಷತ್ ಸದಸ್ಯರಾದಾಗ ನಾನು ರಾಜಕೀಯಕ್ಕೆ ಬರಬಾರ್ದಿತ್ತು ಅಂತ ಅಂದ್ಕೊಂಡಿದ್ರೆ? ಯಾವಾಗಾದರೂ ರಾಜಕೀಯಕ್ಕೆ ಹೋಗ್ತೇನೆ, ನಾನು ಹೋಗಬಾರ್ದು ಅನ್ನೋದು ಯಾವುದಾದ್ರೂ ಅಂದ್ಕೊಂಡಿದ್ರೆ? ಹೌದು. ಯಾಕಂತಂದ್ರೆ ಮನೆಯಲ್ಲಿ ತಂದೆಯವರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು, 97 ಮಟ್ಟ ಇದ್ದರು. 94ಕ್ಕೆ ನಮ್ಮ ಸಹೋದರು MLA ಆದರು ಫಸ್ಟ್ ಟೈಮ್. ಜಗದೀಶ್ ಶೆಟ್ಟರು 94ರಲ್ಲಿ MLA ಆದರು. ಹೀಗಾಗಿ ನಾನು ಅವ್ರದ್ದು ಅಂಡರ್ ಕೆಲಸ ಮಾಡ್ತಾಯಿದ್ದೆ. ಮತ್ತು ನಮ್ಮ ವ್ಯವಹಾರಗಳು, ಬಿಸ್ನೆಸ್ ಎಲ್ಲ ನೋಡ್ಕೊಂಡು ಆರಾಮಾಗಿ ಮುಂದೇನಾಯಿತು, 2013 ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ನಮ್ಮ ಪಕ್ಷ ಆವಾಗ
40 ಸೀಟ್ ಗೆದ್ದಿತ್ತು. ಹೌದು. ಬಿಜೆಪಿ ಕೆಜೆಪಿ KJP ಒಂದು ಇದರಲ್ಲಿ ಆಗಿತ್ತು. ಬಣ ಆಗಿ 700 KJP ಒಳಗಿದ್ದಾಗ, ಹೀಗಾಗಿ ನಾವು ಅವಾಗ ಭಾಳ ಹಿನಾವಾಗಿ ಸೋತಿದ್ವಿ. ಮಾನ್ಯ ಜಗದೀಶ್ ಶೆಟ್ಟರ್ ಒಂದು ನೇತೃತ್ವದೊಳಗೆ ಚುನಾವಣೆ ಆಗಿತ್ತು. ಅವಾಗ 40 ಸೀಟ್ ಬಂದಿದ್ವಿ. ಆ ವೇಳೆಯೊಳಗೆ ವಿಧಾನ ಪರಿಷತ್ ಸ್ಥಾನಕ್ಕೆ ಈ ಭಾಗದಿಂದ ಧಾರವಾಡ ಒಂದು ಲೋಕಲ್ ಬಾಡಿಯಿಂದ ನಮ್ಮ ಶಿವರಾಜ್ ಸಜ್ಜನರ್ ರಾಜೀನಾಮೆ ಕೊಟ್ಟರು. ಒಂದು 2 ವರ್ಷ ಆಯ್ತು, ಅದು ಉಪಚುನಾವಣೆ ಬಂತು. ಈ ಭಾಗ 13 ಏನು ಸಿದ್ದರಾಮಯ್ಯವರಿದ್ದಾಗ ಏನು ವಿಧಾನ ಪರಿಷತ್ತಿಗೆ ಹಾವೇರಿ ಲೋಕಸಭಾ ಉಪಚುನಾವಣೆ ಆಯಿತು, ಶಿವರಾಜ್ ಸಜ್ಜನರ್ ರಾಜೀನಾಮೆ ಕೊಟ್ಟರು. ಆ ವೇಳೆಯೊಳಗೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಅಧ್ಯಕ್ಷರಿದ್ದರು. ಇಲ್ಲ ಪ್ರದೀಪ್ ಶೆಟ್ಟರೆ ಉಪಚುನಾವಣೆಗೆ ನೀವು ನಿಲ್ಲಲೇಬೇಕು, ಪಕ್ಷದ ಒಂದು ನಿರ್ದೇಶನ ಇದೆ ಅಂತಂದರು. ಆಯ್ತು ಅಂತೇಳಿ ನಮ್ಮ ಸಹೋದರರಿಗೆ ಮನಸ್ಸಿದ್ದಿಲ್ಲ, ಯಾಕೆ ಬೇಕಪ್ಪ ರಾಜಕೀಯ, ನಿನಗೆ ಚೆನ್ನಾಗಿ ನೀನೇನೋ ಬಿಸ್ನೆಸ್ ಮಾಡ್ಕೊಂಡು ಹೊಂಟಿಯ ಮಾಡ್ಕೊಂಡು ಹೋಗು ಅಂದರು. ಆದರೂ ಪಕ್ಷದ ಒಂದು ನಿರ್ದೇಶನ ಇತ್ತು, ನೀವು ಭಾಗದಿಂದ ನೀವು ನಿಲ್ಲಬೇಕು ಅಂಥೇಳಿ. ಆಯ್ತು ಅಂಥೇಳಿ ನಿಂತೆ. ಬರೀ 40 ಓಟ್ಲೆ ಉಪಚುನಾವಣೆ ಸೋತ್ವಿ. ಮುಂದೆ ಮತ್ತೆ 2015ಕ್ಕೆ ಮತ್ತೆ ರೆಗ್ಯುಲರ್ ಚುನಾವಣೆ ಬಂತು. ಅವಾಗ ನಾನು ಗೆದ್ದೆ, ಮತ್ತು 2ನೇ ಬಾರಿನೂ ಗೆದ್ವಿ. ಹಿಂಗೆ ನಮ್ದು ನಡೀತದೆ ರಾಜಕೀಯ ಜೀವನಕ್ಕೆ ತಾವು ಪ್ರವೇಶ ಮಾಡಿದ್ವಿ. ಸರಿ ಸರ್, KJP BJP ಆದಂಥ ಸಂದರ್ಭದಲ್ಲಿ ನಿಮ್ಮ ಸಹೋದರರು ಅಂದರೆ ಈಗಿನ ಬೆಳಗಾವಿ MP ಅವರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಯವರು 11 ತಿಂಗಳ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದರು. 2012ರಿಂದ 13 ಸರ್ಕಾರ ಡಿಸರ್ವ್ ಆಗುವವರೆಗೆ ಮುಖ್ಯಮಂತ್ರಿ ಆಗಿದ್ದರು. ಅದ ಸಂದರ್ಭದಲ್ಲಿ ತಾವು ಕೂಡ MLC ಇರಲಿಲ್ಲ, ಏನೂ ಇರಲಿಲ್ಲ. ತಾವು ಸಾಮಾನ್ಯ ಒಂದು ಕಾರ್ಯಕರ್ತರಾಗಿ ಪಕ್ಷ ನಿಷ್ಠಾವಂತ ಮೇಲೆ ಹೋಗ್ತಾ ಇದ್ರಿ. ಅವಾಗ ನಿಮ್ಮ ತಂದೆಯವರು ಮಾಡಿರ್ತಕ್ಕಂಥ ಸಾಧನೆ, ನಿಮ್ಮ ಬ್ರದರ್ ಅವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಈ ಸಿಟಿಗೆ ಉನ್ನತವಾದಂಥ ಸ್ಥಾನ ತರಲಿಕ್ಕೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಮಹಾನಗರ ಪಾಲಿಕೆ ತರಲಿಕ್ಕೆ ಮೊದಲನೆಯ ಅಭಿವೃದ್ಧಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಮಾತನಾಡಬೇಕಾದ್ರೆ ಯಾವ ವಿಷಯದ ಬಗ್ಗೆ ನೀವು ಅವ್ರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ರಿ? ಬ್ರದರ್, ಅಣ್ಣ ಇದು ಆಗ್ಬೇಕು ನಮ್ಮ ಸಿಟಿಗೆ, ನಾವು ಸ್ಥಳೀಯರಾಗಿದ್ದೀವಿ ಅಂತೇಳಿ ನೀವೊಂದು ನಿಮ್ಮ ಮನಸ್ಸಿನಲ್ಲಿ ಇದ್ದಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಹಾದಿ ಯಾವುದು ತಿಳಿಸಿದ್ರಿ ಸರ್ ಅವರಿಗೆ? ನಾನು ಸಾಕಷ್ಟು ಚರ್ಚೆ ಮಾಡ್ತಾಯಿದ್ದೆ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಸಲುವಾಗಿ. ಅವಾಗ ಸಾಕಷ್ಟು ಫಂಡ್ ತಂದರು ಮಾನ್ಯ ಜಗದೀಶ್ ಶೆಟ್ಟರು. 2013ರಲ್ಲಿ ಮಹಾನಗರ ಪಾಲಿಕೆಗೆ ಆಯಿತು, ಸಮಗ್ರ ಕುಡಿಯುವ ನೀರಿನ ಯೋಜನೆಗಳು 24/7 ಎಲ್ಲ ಅವಾಗ ಮಾನ್ಯ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಬಂದಿದ್ದೀವಲ್ಲ, 2012-13 14ರಲ್ಲಿ. ಆಮೇಲೆ ಅವರು ವಿರೋಧ ಪಕ್ಷ ನಾಯಕಿದ್ರು ಬಿಡ್ತಿದ್ದಿಲ್ಲ, ಅವರು ಬೆನ್ನು ಹತ್ತಿ ಅಭಿವೃದ್ಧಿ ದುಡ್ಡುಗಳನ್ನು ತೊಗೊಂಬರ್ತಿದ್ರು. ಕಡೆಗೆ ಸೆಂಟ್ರಲ್ ಗೌರ್ಮೆಂಟು 2015 ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರಲ್ಲ, 2016 ಆಗ್ತಾರಲ್ರಿ, ಅದಾದಿಂದ ಸಾಕಷ್ಟು ಸೆಂಟ್ರಲ್ ರೋಡ್ ಫಂಡ್ಗಳನ್ನು ತೊಗೊಂಬಂದರು. ನೀವು ನೋಡ್ತಿರ್ಬೇಕು, ಶಿರೂರ್ ಪಾರ್ಕ್ ರೋಡ್, ಗೋಕುಲ್ ರೋಡ್ ಇರ್ಬೋದು, ಸಾಕಷ್ಟು ರಸ್ತೆಗಳನ್ನು ಎಲ್ಲ ಸೆಂಟ್ರಲ್ ರೋಡ್ ಫಂಡಿಂದ ಮಾಡಿಸಿದ್ರು ಮಾನ್ಯ ಜಗದೀಶ್ ಶೆಟ್ಟರ್. ಅವಾಗ PW ಮಿನಿಸ್ಟರ್ ಇದ್ದಾಗ ತೊಗೊಂಬಂದರು. ಅವರಿದ್ದಾಗ ಸಾಕಷ್ಟು ಅಭಿವೃದ್ಧಿ ಅದು ಈ ಭಾಗದಲ್ಲಿ. ಸರಿ ಸರ್, ರಾಜಕೀಯದಲ್ಲಿ ಬೆಳೀತಾ ಹೋಗ್ತಾ ಇದ್ರಿ. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಆಶೀರ್ವಾದ, ನಿಮ್ಮನ್ನು ಗೌರವದಿಂದ, ನಿಮ್ಮನ್ನು ಪ್ರೀತಿಯಿಂದ ಕಾಣುವಂಥ ನಿಮ್ಮ ಮತದಾರರ ಬೆಂಬಲದಿಂದ ರಾಜಕೀಯದಲ್ಲಿ ಹೋಗ್ತಾ ಇದ್ರಿ. ಮುಂದಿನ ದಿನಮಾನಗಳಲ್ಲಿ ಶಾಸಕರಾಗುವಂಥ ಕನಸು ಮಾನ್ಯ ಪ್ರದೀಪ್ ಶೆಟ್ಟರ್ ಅವರಿಗೆ? ನೋಡಿ, ಅವಕಾಶಗಳು ಹಿಂಗೆಲ್ಲ ಬರ್ತಾವೆ ಅವಕಾಶಗಳು. ಹೌದು, ನಂದು ಇನ್ನೂ 3 ವರ್ಷ ಇದೆ. ಹೀಗಾಗಿ ಅದು ಮುಗುದಿಂದ ನೋಡೋಣ. ಈಗ ಅದ್ರ ಬಗ್ಗೆ ಈಗೇನು ವಿಚಾರ ಮಾಡೋದು ಬೇಡ. ಯಾಕಂದ್ರೆ ರಾಜಕೀಯದಾಗ ಯಾವಾಗ ಏನಾಗ್ತಾ ಗೊತ್ತಲ್ಲ, 6 ತಿಂಗಳು 1 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರ್ತದೆ ರಾಜಕೀಯದಲ್ಲಿ. ಸರಿ ಸರ್, ನೀವು ಕ್ಷೇತ್ರದ ಒಂದು ಸಂಸದರ ರೀತಿಯಿಂದ ಒಂದು ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಿ 3 ಜಿಲ್ಲೆ ವ್ಯಾಪ್ತಿಯಲ್ಲಿ. ಹೌದು. ಈ ಕ್ಷೇತ್ರದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಸಾಧನೆಗಳನ್ನು ಸೆಕೆಂಡ್ ಟರ್ಮ್ನಲ್ಲಿ ತಂದಿರತಕ್ಕಂಥ ಅಭಿವೃದ್ಧಿ ಯಾವುದು ಸರ್ ಜನರಿಗೆ? ನಮ್ಗೆ ನೋಡಿ, ನಮ್ಮ ಅನುದಾನ ಏನಿರ್ತದಲ್ಲ ಅದಕ್ಕಿಂತ ಹೆಚ್ಚಿಗೆ ಯೂಸ್ ಮಾಡೋಕ್ಕಂಕರ ಆಗಲ್ಲ. ಈಗಂಕರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ 1 ವರ್ಷ 3 ತಿಂಗಳಾಗಿ ಬಂತು, ಯಾವುದೇ ಅನುದಾನ ಇಲ್ಲ. ನಮ್ಮ ಶಾಸಕರ ಅನುದಾನ ಸರಿಯಾಗಿ ಕರೆಕ್ಟಾಗಿ ಕೊಟ್ಟರೆ ಸಾಕಾಗಿತ್ತು ನಮಗೆ. ಅದು ಸರಿಯಾಗಿ ಬರ್ತಾ ಇಲ್ಲ. ಅದೇ ಏನು ಒಂದು 2 ಕೋಟಿ ರೂಪಾಯಿ 1 ವರ್ಷ ಕೊಡ್ತಾರಲ್ಲ, ಅದರಾಗ ನಾವು ಏನು ಮಾಡ್ಕೊಂಡು ಹೊಂಟೇವಿ. ಸಮುದಾಯ 2 ಕೋಟಿ 1 ವರ್ಷಕ್ಕೆ 2 ಕೋಟಿ 3 ಜಿಲ್ಲೆಗೆ ಏನು ಅಭಿವೃದ್ಧಿ ಆಗುತ್ತೆ ಸರ್? ಯಾಕೆ ನಾವು ಲಾಸ್ಟ್ ಸೆಷನ್ದಲ್ಲಿ ನಾವು ಲೋಕಲ್ ಬಾಡಿಯಿಂದ 25 ಜನ MLCಗಳು ಆರಿಸಿ ಬಂದೇವೆ, ಕಾಂಗ್ರೆಸ್ಸು BJP JDS. ನಮ್ಗೆ 2 ಕೋಟಿ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡ್ರಿ. ಬರ್ತಾರ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಜೊತೆ ಜಗಳಾಡಿ ಬೈದು ಹೋಗ್ತಾರೆ. ಅವ್ರಿಗೇನು ಗೊತ್ತಿರಂಗಿಲ್ಲ, ಅವ್ರು ಒಂದು 100 ಕೋಟಿ ಇರ್ತದೆ ಅಂತ ತೊಗೊಂಡಾರ ನಮ್ಮ ಹತ್ರ ದುಡ್ಡು. ಶಾಸಕರ ಅನುದಾನ 2 ಕೋಟಿ 3 ಜಿಲ್ಲೆ ಕೊಡ್ಬೇಕು ನಾನು.
ಹೆಂಗೆ ಸಾಲ್ತೈತೆ ನೀವೇ ಹೇಳಿ. ಅಸಾಧ್ಯ ಸರ್ ಇದು. 2 ಕೋಟಿ ಅಂದ್ರೆ ಒಂದೊಂದು ಗ್ರಾಮ ಪಂಚಾಯತಿಗೆ ಒಂದು 5 ಲಕ್ಷನೂ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಬರಲ್ಲ 10,000 ಸಹಿತ ಬರಂಗಿಲ್ಲ ಲೆಕ್ಕ ಹಾಕಿದ್ರೆ ಹಂಗೆ. ಹೀಗಾಗಿ ನಮಗದು ಅನುದಾನ ಸಾಲ್ತಾ ಇಲ್ಲ. ಸರಿ ಸರ್, 3ನೇ ಬಾರಿಗೆ NDA ಸರ್ಕಾರ, 2 ಬಾರಿ ಬಹುಮತ ಸರ್ಕಾರ, ಆದರೂ ಕೂಡ NDA ಅಲೈನ್ಸ್ ಇತ್ತು. ಈ ಬಾರಿ 400ಗೆ ರೀಚ್ ಆಗ್ತೀವಿ ಅಂತೇಳಿ 240ಕ್ಕೆ ನಿಂತ್ರಲ್ಲ ಸರ್, ಹೇಗಿದು? ಇದು ಯಾಕೆ ಡೌನ್ ಆಯಿತು? ಆಗತ್ತೆ ಒಮ್ಮೊಮ್ಮೆ ನೋಡಿ, ಇನ್ಕಮ್ ಪ್ಲಸ್ ಇರತ್ತೆ ಸ್ವಲ್ಪ. ಆಮೇಲೆ ಕೆಲವು ಕಡೆ ಸೀಟ್ ಹಂಚಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಮತ್ತು ನಮಗೆ ಒಂದು 40-50 ಸೀಟ್ ಕಡಿಮೆ ಆಗಿದೆ. ಬರೋ ದಿನದಲ್ಲಿ ಮತ್ತು 400 ದಾಟ್ಬೋದು, ಹೇಳಕ್ಕೆ ಬರಲ್ಲ. ಮತ್ತು ಮೋದಿಯವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ. ಈ ಸಂವಿಧಾನದ ಬಗ್ಗೆ ಒಂದು ಸ್ವಲ್ಪ ವಿರೋಧ ಪಕ್ಷದವರು ಒಂದು ತಪ್ಪು ಮಾಹಿತಿ ಕೊಟ್ಟರು ಜನರಿಗೆ. 400 ರೀಚ್ ಆದರೆ ಸಂವಿಧಾನ ಬದಲಾವಣೆ ಇಂಥವೆಲ್ಲ ತಪ್ಪು ಮಾಹಿತಿ ಆಯಿತು. ಜನರಿಗೆ ಗೊತ್ತಾಗತ್ತೆ. ಈಗ 3 ತಿಂಗಳಾಗಿದೆ ಹೊಸ ಸರ್ಕಾರ ಬಂದು ಮೋದಿಜಿಯವ್ರದ್ದು. ಈ 5 ವರ್ಷದಲ್ಲಿ ಜನರಿಗೆ ನಾವು ಏನು ಮಾಡ್ಬೇಕು ಅನ್ನೋದು ಮೋದಿಯವರು ತಿಳಿ ಹೇಳ್ತಾರೆ. ಮತ್ತು ಬರೋ ಇನ್ನು 5 ವರ್ಷ ಬಿಟ್ಟಿಂದ ಮತ್ತು ಮೋದಿ ಸರ್ಕಾರ ಇರುತ್ತೆ. ಅವಾಗ ನಾವು 400 ಕ್ರಾಸಸ್ 400 ಪಾರ್ ಆಗಿರ್ತಾವೆ ಅವಾಗ ಮಾತ್ರ. ಈ ಒಂದು ವಿರೋಧ ಪಕ್ಷದವರು ಒಂದು ಏನು ತಪ್ಪು ಮಾಹಿತಿಯಿಂದ ನಾವು ಸ್ವಲ್ಪ ಹಿನ್ನಡೆ ಆಗಿದೆ ಹೊರತು ಬೇರೆ ಯಾವುದು ಕಾರಣ ಇಲ್ಲ ಇದಕ್ಕೆ. ಸರಿ ಸರ್, ನೀವು ಹೇಳ್ತಾ ಇದ್ರಿ ತಪ್ಪು ಮಾಹಿತಿಯಿಂದ ನಮಗೆ ಹಿನ್ನಡೆ ಆಗಿದೆ ಅಂತ ತಾವು ಹೇಳ್ತಾ ಇದ್ರಿ. 14ರಲ್ಲಿನೂ ಕೂಡ ಇದೇ ರೀತಿ ಅವ್ರು ಮಾತನಾಡ್ತಿದ್ರು, 19ರಲ್ಲಿ ಕೂಡ ಇದೇ ರೀತಿ ಮಾತನಾಡ್ತಿದ್ರು. ಅನ್ಕೊಂಡಿದ್ದ ಸೀಟನ್ನು ಬಂದಿದ್ರು, ಅವಾಗ ಕೂಡ ವಿರೋಧ ಪಾರ್ಟಿಯವರು ಇದ್ದರು. ಈ ಬಾರಿನ ಯಾಕೆ ಅತಿ ಹೆಚ್ಚು ಮೇಜರ್ ಆಗಿ ಮೈನಸ್? ಯಾಕಂದರೆ 400 ಪಾರ್ ಅಂದ್ರೆ ಅಟ್ಲೀಸ್ಟ್ 300 ಸೀಟ್ ಅದು ಬರಬೇಕಾಗಿತ್ತು, ಹೌದಾ? 300 ಸೀಟಿಗೆ 60 ಸೀಟ್ ಮೈನಸ್ ಆದವು. NDA ಸರ್ಕಾರ ಕೊಡ್ತು. ಆಮೇಲೆ ಕೆಲವೊಂದಿಷ್ಟು ಸಚಿವರುಗಳು ಮೊನ್ನೆ ಕೂಡ ನಾನು ನಮ್ಮಂಥ ಮಾಧ್ಯಮ ರೀತಿಯಲ್ಲಿ ನಾನು ನೋಡಿದೆ. ಒಂದು ಮಾಧ್ಯಮದ ಪ್ಲಾಟ್ಫಾರ್ಮ್ನಲ್ಲಿ, ಈಗ ನಾನು ಸಂದರ್ಶನ ತೊಗೊಂಥ ರೀತಿಯ ಪ್ಲಾಟ್ಫಾರ್ಮ್ನಲ್ಲಿ ಲೋಕಶಕ್ತಿ ಪಾರ್ಟಿಯ ಒಬ್ಬರು ಸಚಿವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಗುಣಗಾನ ಮಾಡ್ತಾ ಇದ್ರು. ಚೆನ್ನಾಗಿದ್ದಾರೆ, ಅವರಂಥ ಲೈಫ್ ಸ್ಟೈಲ್ ಯಾರ್ದಿಲ್ಲ, ಅವ್ರು ಚೆನ್ನಾಗಿ ಮಾತಾಡ್ತಾರೆ ವಿರೋಧ ಪಕ್ಷದಲ್ಲಿ ಅಂತ ಮಾತಾಡ್ತಾರೆ. ಈ ರೀತಿ ಮಾತಾಡೋದ್ರಿಂದ ಎಲ್ಲೋ ಒಂದು ಕಡೆ ಹಾಳಿ ತಪ್ತಾ ಇದೆ ಅಂತ ಅನ್ಸೋದಿಲ್ಲ ಸರ್? ಯಾರೋ ಒಬ್ರೊಬ್ರು ಮಾತಾಡೋದ್ರಿಂದ ಏನು ಹಾದಿ ತಪ್ಪಲ್ಲ. ರಾಹುಲ್ ಗಾಂಧಿನ ಹೊಗಳಿದ್ದು ನೋಡಿದ್ದು ನಾನು ಫಸ್ಟ್ ಟೈಮ್. ನಮ್ಮ ಆಡಳಿತ ಪಕ್ಷದವ್ರು ಹೊಗಳಿದ್ದು ನನಗೆ ಅದು ಗೊತ್ತಿಲ್ಲ, ನೀವು ಹೇಳಿದ್ದು ಗೊತ್ತಾಗೈತಿ. ಇವೆಲ್ಲ ಕಾಂಗ್ರೆಸ್ ಕತೆ ಮುಗ್ದಂಗೆ. ಇನ್ನೇನು ಏನೋ ಒಂದು 45 ಸೀಟ್ ಜಾಸ್ತಿ ಬಂದವ ಅಂತಂದ್ರೆ ಅವ್ರೇನು ಇದನ್ನು ಮಾಡೋಕ್ಕಾಗಲ್ಲ, ಅವರು ಸುಧಾರ್ಸೋಕ್ಕಾಗಲ್ಲ. ಅವ್ರಿಗೆ ಬರೋ ದಿನದಲ್ಲಿ ಇನ್ನೂ ಕ್ಷೀಣಿಸ್ಕೊಂತ ಹೋಗುತ್ತೆ ಹೊರತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ, ತಿಳ್ಕೊಂಬಿಡಿ. ಸರಿ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ನ 5 ಗ್ಯಾರಂಟಿ ಯಶಸ್ವಿಯಾಗಿದ್ದಾವೆ, ನಾವು ಜನರಿಗೆ ರೀಚ್ ಆಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ 5 ಗ್ಯಾರಂಟಿ ನಿಮ್ಮ ಪ್ರಕಾರದಿಂದ, ಯಾಕಂದರೆ ನಮ್ಮ ಮಾಧ್ಯಮ ರೀತಿಯಿಂದ ಬೇಡ, ನಿಮ್ಮ ಪ್ರಕಾರದಿಂದ ನೀವು ಒಂದು ವಿಧಾನ ಪರಿಷತ್ ಸದಸ್ಯರಾಗಿ 3 ಜಿಲ್ಲೆಯ ಗ್ರಾಮ ಪಂಚಾಯತಿಗಳಿಗೆ ನೀವು ಭೇಟಿ ಕೊಡ್ತಾ ಇರ್ತೀರಿ. ಆಮೇಲೆ ಅಲ್ಲಿ ಎಲ್ಲ ಜನರ ವಿಚಾರಗಳನ್ನು ತಿಳಿತಾ ಇರ್ತೀರಿ. ನಿಮ್ಗೆ ಏನು ಅನಿಸ್ತಾ ಇದೆ, ಈ ಗ್ಯಾರಂಟಿ ಗೆಲ್ಲಿ ಎಡವಟ್ಟು ಮಾಡಿದೆ ಅಂತ ಹೇಳಿ ನಿಮ್ಮ ಪಕ್ಷಕ್ಕೆ? ಯಾಕಂದ್ರೆ ನಮ್ಮ ಪಕ್ಷಕ್ಕೇನು ಇದೇನು ಇಫೆಕ್ಟ್ ಆಗಿಲ್ಲ. 66 ಸೀಟಿಗೆ ವಿಧಾನಸಭೆ ಚುನಾವಣೆಯಲ್ಲಿ ತಾವು ನೋಡಿ 66 ಸೀಟ್ ಭಾಳ ಕಾರಣ ಅದಾವೆ. ಇವೆಲ್ಲ ಸ್ಟ್ರಾಟಜಿ ಏನೋ ಮಾಡಕ್ಕೆ ಹೋದ್ರು. ಕೆಲವು ಜನ ನಮ್ಮ ಪಕ್ಷದಲ್ಲೇ ಇರೋರು, ಜಗದೀಶ್ ಶೆಟ್ಟರು, ಈಶ್ವರಪ್ಪ ಅಂಥವ್ರು ಎಲ್ಲ ಟಿಕೆಟನ್ನು ಹಾರಿಸಿದ್ರು. ಪರಿಣಾಮ ನಾವೆಲ್ಲ ಉಂಡ್ವಿ. ಅದು 66 ಸೀಟ್ ಬರೋಕ್ಕೆ ಇದು ಕಾರಣ ಇದೆ. ಅದೇ ಕೆಲವೊಂದಿಷ್ಟು ಹಿರಿಯರಿಗೆ ಟಿಕೆಟ್ ಕೊಡ್ಲಾರ ಕಾರಣ. ಡೆಫಿನೆಟ್ಲಿ ಏನೋ ಸ್ಟ್ರಾಟಜಿ ಏನೋ ಚಲೋ ಮಾಡ್ಬೇಕಂತ ಮಾಡಕ್ಕೆ ಹೋದ್ರೆ ಅದು ಆಗಲಿಲ್ಲ. ಅದು ಹಂಗೆ ಮಾಡಕ್ಕೆ ದುಸ್ಸಾಹಸ ಕೈ ಹಾಕ್ಬಾರ್ದು ಅಂತಾರಲ್ಲ, ಒಮ್ಮೆ ಮಾಡಬಾರ್ದು ಅದು ಯಾವಾಗ. ಅಂದರೆ ಹಾವಿನ ಹುತ್ತಕ್ಕೆ ಕೈ ಹಾಕಬಾರ್ದು ಅಂತೇಳಿ, ದುಸ್ಸಾಹಸಕ್ಕಿಂತ ಹಾವಿನ ಹುತ್ತಕ್ಕೆ ಕೈ ಹಾಕಬಾರ್ದು ಅಂತೇಳಿ 15-20 ಜನರನ್ನ ಟಿಕೆಟ್ ಹಾರಿಸಿ ಮಾಡೋದ್ರಲ್ಲಿ ಏನಿತ್ತು ಅದು? ಅದು ಎಲ್ಲ ಪರಿಣಾಮ ಆಗಿದೆ. ಪ್ಲಸ್ ಗ್ಯಾರಂಟಿದು ಸ್ವಲ್ಪ ಅಲ್ಪ ಮಟ್ಟಿಗೆ ಆಗಿದೆ. ನಮ್ಮನ್ನೆಲ್ಲ ತಪ್ಪಿನಿಂದ ನಾವು ಸೋತಿದ್ದೇವೆ ಅಷ್ಟೇ, ಮತ್ತೇನಿಲ್ಲ. ಗ್ಯಾರಂಟಿ ಏನಿದೆ. 2028ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗಟ್ಟಿನೆಲ್ಲ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಆ ಉಳಿಸಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲು ಎಷ್ಟು ಯಶಸ್ಸನ್ನು ಕಾಣಬಹುದು? ನೋಡಿ, ಈಗಾಗಲೇ ಕಾಂಗ್ರೆಸ್ ಒಬ್ಬ ಮಂತ್ರಿಗಳಂಕರ ಆಲ್ರೆಡಿ ಜೈಲಿನಲ್ಲಿದ್ದಾರೆ. ಈಗಾಗಲೇ ಬಿ ನಾಗೇಂದ್ರ ಅವರು ಪರಿಶಿಷ್ಟ ಜಾತಿ 180 ಕೋಟಿ ಅದೊಂದು ಹಗರಣ, ದೊಡ್ಡ ಹಗರಣ. ಅದು ST ಸಮುದಾಯಕ್ಕೆ ಸೇರಿದಂಥ ಹಣವನ್ನು ಇವರು ಲೂಟಿ ಹೊಡೆದುಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಮೂಡ ಹಗರಣದಲ್ಲಿ. ಇಂಥವು ಸಾಕಷ್ಟು ಹಗರಣಗಳಿದೆ. ಇವತ್ತು ಬೇಕಾಬಿಟ್ಟಿಯಾಗಿ ಸೈಟ್ಗಳನ್ನು ಮಾರೋದಿರಲಿ, ಸೈಟ್ಗಳನ್ನು KIDB ಸೈಟ್ಗಳನ್ನು ಮಂತ್ರಿಗಳು ತೊಗೊಳೋದಿರಲಿ, ಸಿಕ್ಕಾಪಟ್ಟಿ ಬೇಕಾಬಿಟ್ಟು ಇದನ್ನು ಭ್ರಷ್ಟಾಚಾರ ನಡೆದಿದೆ ಸರ್ಕಾರದಲ್ಲಿ. ಹೀಗಾಗಿ ಇವರು 60 ಸೀಟ್ ಬರೋದ್ರಲ್ಲಿ 2028 ಕೇಳ್ತಾ ಇದ್ರಿ ನೀವು. ಇವರು ಒಂದು 50-40ಕ್ಕೆ ಬಂದಿಲ್ತಾರೆ ಅವಾಗ.
ಅದೇ ನೀವು 66ಕ್ಕೆ ಬರ್ದಿದ್ದ ಪಕ್ಷ ಇದ್ರೆ ಇದು 56ಕ್ಕೆ ಬರುತ್ತಾ? 100% ಬರುತ್ತೆ. 50 60 ನಮ್ಮ ಸ್ಥಿತಿ ಅವ್ರು ಬರುತ್ತೆ ಈಗ ನೆಕ್ಸ್ಟ್ 28ಕ್ಕೆ. ಈ ಥರ ಮಾಡ್ಕೊಂತ ಹೋದ್ರೆ ನೋಡ್ರಿ ಅಭಿವೃದ್ಧಿ ಕೆಲಸಗಳು ಜೀರೋ. ಈವನ್ ಗ್ಯಾರಂಟಿ ಯೋಜನೆ ಮಾಡ್ಯಾರ, ಗ್ಯಾರಂಟಿ ಯೋಜನೆ ಅವು ಸರಿಯಾಗಿ ನಡೀತಾ ಇಲ್ಲ. 2003-4 ತಿಂಗಳಿಂದ ಮಹಿಳೆಯರ ಖಾತೆಗೆ 2000 ಬರಲೇ ಇಲ್ಲ. ಬದಲೇ ಇಲ್ಲ. ಮೊನ್ನೆ ಕೂಡ ಒಂದೇ ಕಂತು ಹಾಕಿದ್ದಾರೆ. ಲೋಕಸಭಾ ಚುನಾವಣೆ ಒಳಗೆ 2 ತಿಂಗಳು 3 ತಿಂಗಳು ಹಾಕಿಬಿಟ್ರು. ದುಡ್ಡಿಲ್ಲ. ಎಲ್ಲ ದುಡ್ಡು ತೆಗೆದು ಗ್ಯಾರಂಟಿಗೆ ಹಾಕ್ತಾರ. ಪರಿಶಿಷ್ಟ ಜಾತಿಗೆ ಬರುವಂಥ ಅನುದಾನಗಳು ಆಯ್ತು ಅವ್ರಿಗೆ ಅವ್ರ ಅಭಿವೃದ್ಧಿಗೆ ಅದನ್ನೆಲ್ಲ ಹೋಗಿ ಗ್ಯಾರಂಟಿ ಹಾಕ್ತಾರೆ. ಆಯ್ತು ಮತ್ತು ನೋಡ್ರಿ ರಸ್ತೆ ಅಭಿವೃದ್ಧಿಗಳು ಎಲ್ಲ ಸ್ಥಗಿತ ಆಗಿತ್ತು. 1 ವರ್ಷ 3 ತಿಂಗಳಾಯಿತು. ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ತೊಗೊಳ್ಳಿ 1 ಕಿಲೋಮೀಟ್ರ್ ರಸ್ತೆ ಆಗಿಲ್ಲ. ಹಿಂದಿನ ಶಾಸಕರು ಹಿಂದಿನ ಮಂತ್ರಿಗಳು ಏನು ಅನುದಾನ ಏನು ರಿಲೀಸ್ ಮಾಡ್ಸ್ಯಾರ ಅದೇ ಕೆಲಸಗಳು ನಡೀತಾ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ. ಹೌದು. ಹೊಸ ಸರ್ಕಾರ ಬಂದಿಂದ ಒಂದು ಭೂಮಿ ಪೂಜೆ ಇಲ್ಲ, 1 ರೂಪಾಯಿ ಅನುದಾನ ಬಂದಿಲ್ಲ. ಇವತ್ತು 3 ಜಿಲ್ಲೆ ಹೇಳ್ತಾ ಇದ್ದೀನಿ. ಇವತ್ತು ಧಾರವಾಡ, ಹಾವೇರಿ, ಗದಗ 3 ಜಿಲ್ಲೆಯಲ್ಲಿ ಮುಂಚೆ ನಮ್ಮ ಸರ್ಕಾರದ ಶಾಸಕರು ಮಂತ್ರಿಗಳು ಏನು ದುಡ್ಡು ತೊಗೊಂಬಂದಿರಲ್ಲ ಅದಷ್ಟೇ ಕೆಲಸ ನಡೀತಾ ಇದೆ. ಇಲ್ಲ, ಝೀರೋ ಅಭಿವೃದ್ಧಿ, ಝೀರೋ. ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ಮಹಾನಗರ ಪಾಲಿಕೆ ಇವತ್ತು ಹುಬ್ಬಳ್ಳಿ ಧಾರವಾಡದ್ದು ಒಳ ರಸ್ತೆಗಳು ಹದಗೆಟ್ಟೆ ಹೋಗಿದ್ದಾವೆ. ಜನ ಬೀಳ್ತಾರ, ಬೈತಾರ ನಮ್ಮಂಥವ್ರಿಗೆ, ಶಾಸಕರಿಗೆ. ಟೋಟಲಿ ಅಭಿವೃದ್ಧಿ 0. 1 ವರ್ಷ 3 ತಿಂಗಳ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ 0 ಇಲ್ಲಿ. ಸರಿ ಸರ್, ತಾವು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ 0. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮ ಸಹೋದರವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು. ಆದರೆ ಈ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಂಕಿ ಸತ್ಯ ಆಯಿತು. ಇಲ್ಲಿ ವ್ಯಕ್ತಿಗಿಂತ ಪಕ್ಷದ ಪೂಜೆ, ಪಕ್ಷಕ್ಕೆ ಮಹತ್ವ ಕೊಡ್ತಾರೆ ಅನ್ನೋದು ಸತ್ಯ ಆಯಿತು. ಲಾಸ್ಟ್ ಬಾರಿ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡ್ತಿದ್ರು. ಇಲ್ಲಿ ನಮ್ಮ ತೋಳಿ ಈಗ ಮಹೇಶ್ ಟೆಂಗಿನಕ ಸ್ಪರ್ಧೆ ಮಾಡೋದ್ರಿಂದ ಅವರಿಗೆ ಇಲ್ಲಿ ಅವಕಾಶ ಸಿಕ್ತು. MLC ಆದರೂ ಮತ್ತೆ ಹೊಳ್ಳಿ ಭಾರತೀಯ ಜನತಾ ಪಕ್ಷ ಬಂದು MP ಅವರಾದರು. ಸಹೋದರರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ಗರ್ವಪ್ಸಿ ಮಾಡ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಪಟ್ರಿ? ಇದೆ ನಂದು ಪ್ರಯತ್ನಕ್ಕಿಂತ ಮೇಲಿನವ್ರ ಪ್ರಯತ್ನ ಇದೆಯಲ್ಲ. ಇದು ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಅಮಿತ್ ಶಾ ಅವ್ರು ಕರೆಸ್ಕೊಂಡ್ರು. ಒಬ್ಬ ಉತ್ತಮ ನಾಯಕರು ನೀವು ನಮ್ಮ ಪಕ್ಷಕ್ಕೆ ನೀವು ಬೇಕಾಗಿದೆ ಅಂತ ಹೇಳಿ ಅವರು ಆ ಲೆವೆಲ್ ಡೆಲ್ಲಿ ಲೆವೆಲ್ದಾಗ ಸೇರಿದ್ರು ಜಗದೀಶ್ ಶೆಟ್ಟರ್. ಆದರೆ ಮಾನ್ಯ ಯಡಿಯೂರಪ್ಪ ಅವ್ರ ನೇತೃತ್ವದೊಳಗೆ ಅವ್ರು ಕರೆಸ್ಕೊಂಡು ರಾಜೀನಾಮೆ ಕೊಡಿಸಿ ಕಾಂಗ್ರೆಸ್ಸಿಗೆ MP ಟಿಕೆಟ್ ಕೊಟ್ಟರು. MP ಆರಿಸಿ ಬಂದರು. ಈ ಕ್ಷೇತ್ರ ಬಿಟ್ಟು ಬೆಳಗಾವಿಗೆ ಹೋಗಿ ಆರಿಸಿ ಬಂದರು. ಮತ್ತು ಈ ಭಾಗದ ನೀವು ಕೇಳಿದ್ರಲ್ಲ ಸೆಂಟ್ರಲ್ದು, ಇಲ್ಲಿ ವ್ಯಕ್ತಿ ಮುಖ್ಯ, ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅಂತಂದ್ರಿ ನೀವು. ಅದನ್ನೆಲ್ಲ ಮಾಡ್ಲಿಕ್ಕೆ ಕಾರಣ ಯಾರು? ಮಾನ್ಯ ಜಗದೀಶ್ ಶೆಟ್ಟರು. ಈ ಕ್ಷೇತ್ರದಲ್ಲಿ 94ರಲ್ಲಿ ಕೆಲವು ಕ್ಷೇತ್ರದಲ್ಲಿ ನಮ್ಗೆ ಚುನಾವಣೆಗೆ ಇದಕ್ಕೆ ಕ್ಯಾನ್ವಸ್ಸಿಗೆ ಪ್ರಚಾರಕ್ಕೆ ನಮ್ಗೆ ಕೆಲವು ಏರಿಯಾದಲ್ಲಿ ಇಲ್ಲಿ ಅಲೋ ಮಾಡ್ತಾ ಇದ್ದಿಲ್ಲ ಜಗದೀಶ್ ಶೆಟ್ಟರ್ಗೆ. ಚುನಾವಣೆ ನಾವು ನಮ್ಮ ಹ್ಯಾಂಡ್ಬಿಲ್ ಹಂಚಬೇಕು, ಕೈ ಮುಗಿಬೇಕು, ಓಟ್ ಕೇಳಕ್ಕೆ ಅಲೋನ ಮಾಡ್ತಿದ್ದಿಲ್ಲ. ಅಷ್ಟೊಂದು ಕೆಟ್ಟದಾದಂಥ ಕ್ಷೇತ್ರ ಇದು. ಆವಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ಇದ್ದಿದ್ದಿಲ್ಲ ಈ ಕ್ಷೇತ್ರದಲ್ಲಿ, ಈ ಸೆಂಟ್ರಲ್ ಕ್ಷೇತ್ರದಲ್ಲಿ. ಈ ಸೆಂಟ್ರಲ್ ಕ್ಷೇತ್ರದಲ್ಲಿ 92, 93, 94ರಲ್ಲಿ ಹೇಳ್ತಾ ಇದ್ದೇನೆ. ಅವಾಗ ನಾವು ಚುನಾವ ಮಾಡಿದ್ವಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು. 25 ವರ್ಷ ಹಿಂದಗಡೆ. ಹೌದು, 94, 1994ರಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ. 30 ವರ್ಷ. 30 ವರ್ಷ. ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅವಾಗ ಜನತಾದಳದಿಂದ ಸ್ಪರ್ಧೆ ಮಾಡಿದ್ರು. ಮಾಜಿ ಮುಖ್ಯಮಂತ್ರಿಗಳ ಮಗ ಅವರು, SR ಬೊಮ್ಮಾಯಿ ಪುತ್ರ. ನಾವು ಭಾರತೀಯ ಜನತಾ ಪಕ್ಷದಿಂದ ಮಾನ್ಯ ಜಗದೀಶ್ ಶೆಟ್ಟರ್ ನಿಂತಿದ್ರು. ಅವಾಗ ಎಷ್ಟು ಕಷ್ಟಕರ ವಾತಾವರಣ ಇತ್ತು. ಮುಂದೆ 99ರಲ್ಲಿ 94ರಲ್ಲಿ ಗೆದ್ದರು 16,000ಲಿಂದ. 99ರಲ್ಲಿ ಮಾಜಿ ಮಂತ್ರಿಗಳಾದ GR ಸಾಂಡ್ರಾ ನಿಂತಿದ್ರು. ಮಂತ್ರಿ ಇದ್ರು ಅವರು. ಕೇಳಿದ್ದೇನೆ ಸರ್ ಹೆಸರು. ಅವ್ರನ್ನ ಸೋಲಿಸಿದ್ರು. ಇದು ಜಗದೀಶ್ ಶೆಟ್ಟರು. ಇಲ್ಲಿ ವ್ಯಕ್ತಿ ಆರಿಸಿ ಬರೋಕೆ ಹಿಂದಿನ ಪ್ರಯತ್ನ ಇರುತ್ತೆ. ಅವಾಗ ಕಷ್ಟಕರ ವಾತಾವರಣ ಇತ್ತು. ಕಾರ್ಯಕರ್ತರು ಪಡೆಯೋದಿದ್ದಿಲ್ಲ. ಯಾವುದೂ ಸದಸ್ಯತೆ ಅಭಿಯಾನ ಈಗೆಲ್ಲ ಮಾಡ್ತೀವಲ್ಲ, ಅವಾಗ ಏನೂ ಇದ್ದಿದ್ದಿಲ್ಲ. ಅಭಿವೃದ್ಧಿಗೆ ದುಡ್ಡು ಇರ್ತಿದ್ದಿಲ್ಲ. 99ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು. ಅಣ್ಣಾರಿಗೆ ಇಮಿಡಿಯೇಟ್ ವಿರೋಧ ಪಕ್ಷ ನಾಯಕ ಸಿಕ್ಬಿಡ್ತು. ಯಡಿಯೂರಪ್ಪ ಅವ್ರು ಸೋತರು, ಈಶ್ವರಪ್ಪ ಅವ್ರು ಸೋತರು. ಹೀಗಾಗಿ 2ನೇ ಬಾರಿನ ಜಗದೀಶ್ ಶೆಟ್ಟರು ವಿರೋಧ ಪಕ್ಷ ನಾಯಕ ಆದರು. ಹಾಗೆ 6 ಬಾರಿ ಈ ಕ್ಷೇತ್ರದಲ್ಲಿ ಗೆದ್ಕೊಂಡ್ಬಂದು ಒಂದು ಅಡಿಪಾಯ ಹಾಕಿದ್ದಾರೆ. ರೆಡಿಮೇಡ್ ಫುಡ್ ಅಂತಾರಲ್ಲ, ಆ ಥರ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಯಾರು ನಿಂತರೂ BJPನ ಗೆಲ್ಲೋಗಿ ಮಾಡಿದವ್ರೆ ಅವರು. ಓಹೋ, ಅಂದರೆ ಇದು ಪೂರ್ತಿ ಕ್ರೆಡಿಟ್ ಹೋಗಬೇಕಾಗಿರ್ತದೆ ಶೆಟ್ಟರ್ಗೆ. 100%. ಜಗದೀಶ್ ಶೆಟ್ಟರ್ ಅವರಿಗೆ. ಪಕ್ಷ 100% ಮುಖ್ಯ. ಅಲ್ಲ, ಮೊದಲನೇ ಅಂದರೆ ಒಂದು ನಮಗೆ ಬಾವುಟಗೆ ಅಂತಿದ್ರೆ ನಮ್ಮ ಪಕ್ಷ. ಹೌದು. ಆ ಬಾವುಟಕ್ಕೆ ಕಟ್ಟಿಗೆಗಳನ್ನು ಅದು ಬಾವುಟ ರೆಡಿ ಮಾಡಲಿಕ್ಕೆ ಈ ಕ್ಷೇತ್ರದಲ್ಲಿ ಗಟ್ಟಿ ನೆಲ ಕೊಟ್ಟಿರ್ತಕ್ಕಂಥ
ಜಗದೀಶ್ ಶೆಟ್ಟರ್ ಅವರು. ಗಟ್ಟಿ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಯಾವ್ದು ನಮ್ಮ ಪಕ್ಷಕ್ಕೆ ಬೇಕೇ ಬೇಕು. ನೀವು ನೋಡಿ ಮೋದಿಜಿಯವರು ಅಮಿತ್ ಶಾ ಬಂದಿಂದ ಹೆಂಗೆ ಗಟ್ಟಿಯಾಗಿದೆ ಈಗ 10 ವರ್ಷದಿಂದ. ಮುಂಚೆ ಪಾಪ ವಾಜಪೇಯಿ ಅವರು ಇದ್ದರು, ಎಲ್ಲ ಇದ್ದರು, ಪಾಪ ಪ್ರಯತ್ನ ಮಾಡಿದರು. ಅಡ್ವಾಣಿಯವರು, ಭಾಳ ಜನ ಹಿರಿಯರು, ಅನಂತಕುಮಾರ್ ಅವರು, ಮಾನ್ಯ ಅನಂತಕುಮಾರ್ ಅವರು, ಭಾಳ ಹಿರಿಯರು ಪಕ್ಷ ಕಟ್ಟಿದ್ದಾರೆ. ಅದ್ರ ಜೊತೆ ಒಬ್ಬ ಗಟ್ಟಿ ಮನುಷ್ಯ ಒಬ್ಬರು ಬಂದರೆ ಆ ಕ್ಷೇತ್ರ, ಆ ದೇಶ ಬೆಳೆಯೋಕ್ಕಾಗತ್ತೆ. ಮೋದಿಜಿ ಅಮಿತ್ ಶಾ ಅವರು ಗಟ್ಟಿ ಜೀವ, ಗಟ್ಟಿ ಇದು ಬೆಳೆಸಿದ್ರು ಪಾರ್ಟಿಯನ್ನು. ಹೀಗಾಗಿ ಇವತ್ತು ಗಟ್ಟಿಯಾಗಿ ಬೆಳ್ಕೊಂಡು ಹೊಂಟಿದೆ. ಹೀಗಾಗಿ ತಳ ಪಕ್ಷದ ಜೊತೆ ಒಬ್ಬೊಬ್ಬರು ಗಟ್ಟಿಯಾಗಿ ಬೆಳೆಸೋರು ಬೇಕಾಗತ್ತೆ. ನಾವೆಲ್ಲ ಸ್ಟ್ರಾಂಗ್ ಮಾಡ್ಕೊತ ಹೋಗ್ಬೇಕಂತಂದ್ರೆ. ಸರಿ ಸರ್, ಇದ್ರ ಜೊತೆಲೂ ಕೂಡ ನಾನು ಬೆಳಗಾವಿಗೆ ಹೋಗ್ತಾ ಇದ್ದೆ. ಕೆಲವೊಂದಷ್ಟು ನಾನು ಇನ್ನೊಂದು 2-3 ಪ್ರಶ್ನೆ ಕೊನೆ ಇದೆ. ಸಮಯದ ವಿಚಾರ ಮಾಡುತ್ತಾ ನಾನು ಸಂದರ್ಶನ ಅಂತ್ಯಕ್ಕೆ ಮಾಡ್ತಾ ಇದ್ದೆ. ನಾನು ಸ್ವಲ್ಪ ಬೆಳಗಾವಿಗೆ ಹೋಗಿ ಬಂದು ರಿಪೀಟ್ ನನ್ನ ಕ್ಷೇತ್ರಕ್ಕೆ ಬಂದು ನಾನು ಕ್ಲೋಸ್ ಮಾಡ್ತೇನೆ. 100% ಬನ್ನಿ. ಬೆಳಗಾವಿ ಕ್ಷೇತ್ರದಿಂದ ನಿಮ್ಮ ಸಹೋದರರು ಸ್ಪರ್ಧೆ ಮಾಡಿದರು. ಮೊದಲಿಗೆ ಹಾವೇರಿಂದ ಅಂತ ಹೇಳಿದರು, ನಂತರ ಧಾರವಾಡದಿಂದ ಅಂತ ಹೇಳಿದ್ರು, ಕೊನೆಗೆ ಬೆಳಗಾವಿಯಿಂದ ಕೊಟ್ಟರು. ಬೆಳಗಾವಿಯಲ್ಲಿ ಒಂದು ಕೂಗು ಬರ್ತಾ ಇತ್ತು, ಸ್ಥಳೀಯರಿಗೆ ಇಲ್ಲಿ ಯಾವತ್ತೂ ಅವಕಾಶ, ಇದು ಹೊರಗಿನವರಿಗೆ ಇಲ್ಲಿ ಯಾವತ್ತೂ ಅವಕಾಶ ಸಿಕ್ಕಿಲ್ಲ, ಸ್ಥಳೀಯರ ಸಂಸದರಾಗಿ ಬಂದಿದ್ದಾರೆ ಅಂಥೇಳಿ. ಈ ಬದಲಾವಣೆ ಹೆಂಗಾಗಿಬಿಡ್ತು ಸರ್ ಅಲ್ಲಿ? ನೋಡಿ, ಹೈಕಮಾಂಡ್ ಅಲ್ಲ, ಟಿಕೆಟ್ ಓಕೆ, ಗೆಲುವಿನ ಹೇಳ್ತಾ ಇದ್ದೇನೆ ನಾನು ನಿಮಗೆ. ಆ ಕ್ಷೇತ್ರದಲ್ಲಿ ಗೆಲುವು 100% ಅಲ್ಲಿ ವಾತಾವರಣ ಚೆನ್ನಾಗಿ BJP ಪರವಾಗಿ ತುಂಬ ಅಲೆ ಇತ್ತಲ್ಲಿ. ಇವತ್ತು ನೋಡಿ, ಅವರು ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರು ಸಾಕಷ್ಟು ಅಭಿವೃದ್ಧಿಗಳ ಕೆಲಸ ಈ ಭಾಗದಾಗ ಮಾಡಿದ್ದು ಇಡೀ ಬೆಳಗಾವಿ ಜನತೆಗೆ ಗೊತ್ತಿತ್ತು, ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಗೊತ್ತಿತ್ತು. ಹೀಗಾಗಿ ಯಾವುದೇ ಒಂದು ಭಿನ್ನಮತ ಇಲ್ಲದೆ ಜಗದೀಶ್ ಶೆಟ್ಟರ್ ಪರವಾಗಿ ಎಲ್ಲರೂ ಒಟ್ಟಾಗಿ, ಎಲ್ಲ ನಾಯಕರು ಒಟ್ಟಾಗಿ ಕೆಲಸ ಮಾಡಿದರು. ಹೀಗಾಗಿ ಒಂದು ದೊಡ್ಡ ಲೀಡ್ಲಿಂದ ಆಲ್ಮೋಸ್ಟ್ 1,80,000 ಮತದಿಂದ ಆರಿಸಿ ಬಂದರು. ಮಂಗಳ ಅಂಗಡಿಯವರು ಟಿಕೆಟ್ ಯಾವ ರೀತಿ ತ್ಯಾಗ ಮಾಡಿರಬೇಕು? ಅವರು ಮುಂಚಿಂದು ಅವರು ನಿಲ್ಲೋ ಮನಸ್ಸಿದ್ದಿಲ್ಲ. ಹೀಗಾಗಿ ಸುರೇಶ್ ಅಂಗಡಿ ಅವರು ನಿಧನ ಆದಿಂದ ಹೈಕಮಾಂಡ್ ಇಲ್ಲ, ನೀವು ನಿಲ್ಲಬೇಕು ಉಪಚುನಾವಣೆ. ಅವರು ಯಾವತ್ತೂ ರಾಜಕೀಯಕ್ಕೆ ಬಂದವರಲ್ಲ. ಹೌದು. ಹೀಗಾಗಿ ಅವರು ಮುಂಚೆಂದು ಬೇಡ ಅಂತಲೇ ಅಂತ ಇದ್ದರು ಟಿಕೆಟು. ಹೀಗಾಗಿ ಅವರಾಗಿ ನೀವು ನಿಲ್ರಿ ಅಂತ ಹೇಳಿದ್ದಕ್ಕೆ ಮಾನ್ಯ ಜಗದೀಶ್ ಶೆಟ್ಟರು ಅಲ್ಲಿ ಟಿಕೆಟನ್ನು ಕೇಳಿದರು. ಹೈಕಮಾಂಡು ಅವಕಾಶ ಮಾಡಿಕೊಟ್ರು. ಆ್ಯಕ್ಚುಲಿ ನಾವು ಹಾವೇರಿನೋ ಎಲ್ಲೋ ಸಿಗತ್ತಂತ ತಿಳ್ಕೊಂಡಿದ್ವಿ, ಹಾವೇರಿ ಅಥವಾ ಧಾರವಾಡ ಸಿಗ್ಬೋದು ಅಂತಿತ್ತು. ಆದರೆ ಹೈಕಮಾಂಡು ಇಲ್ಲ, ಬೆಳಗಾವಿ ನಿಂತರೆ ನೀವು ಆರಿಸಿ ಬರ್ತೀರಾ. ಹೈಕಮಾಂಡ್ ನಿರ್ಧಾರ, ಅದು ಬೆಳಗಾವಿ ಇವ್ರ ನಿರ್ಧಾರ ಅಲ್ಲ, ಅದು ಜಗದೀಶ್ ಶೆಟ್ಟರ್ ನಿರ್ಧಾರ ಅಲ್ಲ, ಇದು ಹೈಕಮಾಂಡ್ ನಿರ್ಧಾರ. ಸರಿ ಸರ್, ನನ್ನ ಕೊನೆಯ ಪ್ರಶ್ನೆ, ಅಂತ್ಯ ಪ್ರಶ್ನೆ. ಸಂಕಲ್ಪ ಶೆಟ್ಟರ್ ಅವರ ಹೆಸರು ಶಿಗ್ಗಾಂವಿ ಬೈ ಎಲೆಕ್ಷನ್ದಲ್ಲಿ ಕೇಳಿ ಬರ್ತಾ ಇದೆ. ನಾನು ಕೂಡ ನಮ್ಮ ನ್ಯೂಸ್ 43 ಇಂಡಿಯಾದಿಂದ ನಡೆದಿರ್ತಕ್ಕಂಥ ಗ್ರೌಂಡ್ ರಿಪೋರ್ಟಲ್ಲಿ ಕೂಡ ಅಲ್ಲಿ ಹೆಸರು ಬಂತು. ಕೆಲವೊಂದಿಷ್ಟು ಯುವಕರು ಕೂಡ ಅವರಿಗೆ ಪ್ರೀತಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಬರ್ಬೋದು ಅಂಥೇಳಿ. ಇದು ಸತ್ಯನ ಸುಳ್ಳ ಸರ್? ಅಲ್ಲಿ ಬೈ ಎಲೆಕ್ಷನ್ಗೆ ಸಂಕಲ್ಪ ಶೆಟ್ಟರ್ ಅವರು ಸ್ಪರ್ಧೆಗೆ ಅವರಿಗೆ ಭಾರತೀಯ ಜನತಾ ಪಕ್ಷ ಅವಕಾಶ ಕೊಡುತ್ತೆ ಅಂತೇಳಿ ಒಂದು ಹೆಸರು ಬರ್ತಾ ಇದೆ. ಇದು ನಿಮ್ಮ ಪ್ರಕಾರ ಏನಿರಬಹುದು? ಇದು ಸತ್ಯನ ಸುಳ್ಳ ಸರ್? ಅಲ್ಲ, ಸತ್ಯ ಸುಳ್ಳು ಅಂತ ಹೇಳಕ್ಕೆ ಬರಲ್ಲ. ಇನ್ನೂ ಅಲ್ಲಿ ಏನಾಗಿದೆ, ಯಾರಿಗೂ ಟಿಕೆಟ್ ಕೊಡೋದು ಇನ್ನೂ ಯಾವುದೂ ಫೈನಲ್ ಆಗಿಲ್ಲ. ಚುನಾವಣೆ ಇನ್ನೂ ಡಿಕ್ಲೇರ್ ಆಗಿಲ್ಲ, ಅಲ್ಲಿ ಉಪಚುನಾವಣೆ ಡಿಕ್ಲೇರ್ ಆಗಬೇಕು. ಆಮೇಲೆ ಇವೆಲ್ಲ ಹೈಕಮಾಂಡ್ಗೆ ಬಿಟ್ಟಂಥ ತೀರ್ಮಾನ. ಒಟ್ಟು ಇವತ್ತು ನಾವು ಯಾರು ಗೆಲ್ತಾರಲ್ಲ ಅವ್ರಿಗೆ ಅವಕಾಶ ಕೊಡಬೇಕಾಗತ್ತೆ. ಮಾನ್ಯ ನಮ್ಮ ಹೈಕಮಾಂಡ್ ಏನಿದೆ, ನಮ್ಮ ರಾಜ್ಯ ಅಧ್ಯಕ್ಷರು ಇರ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ಏನು ಉಪಚುನಾವಣೆಗಳಾಗ್ತಾವ ಅವ್ರ ತೀರ್ಮಾನ ಪ್ರಕಾರ ಸಂಕಲ್ಪ ಶೆಟ್ಟರಿಗೂ ಸಿಗ್ಬೋದು, ಅಲ್ಲಿವರೆಗೂ ಸಿಗ್ಬೋದು, ಯಾರು ಬೇಕಾದರೂ ಟಿಕೆಟ್ ಸಿಗ್ಬೋದು. ಸರಿ ಸರ್, ನನ್ನ ಕೊನೆಯ ಪ್ರಶ್ನೆ ನಿಮ್ಮ ಕ್ರೀಡೆ ಮೇಲೆ. ನಾನು ಕೇಳಿದೆ, ನೀವು ಕ್ರೀಡೆಯಲ್ಲಿ ತುಂಬ ಚುರುಕಾಗಿದ್ದರು ಅಂಥೇಳಿ. ನಿಮ್ಮ ಬ್ರದರ್ ಅವರು ಕೂಡ ಕ್ಯಾರಮ್ ಬೋರ್ಡ್ ಮತ್ತು ಚೆಸ್ನಲ್ಲಿ ಕೂಡ ಇದ್ದಾರೆ ಅಂತೇಳಿ. ಈ ಹ್ಯಾಬಿಟ್ಸ್ಗಳನ್ನು ಹೆಂಗೆ ಯಾವಾಗಿಂದ ಪ್ರಾರಂಭ ಮಾಡ್ಕೊಂಬಂದಿದ್ರಿ? ಈಗಾದರೂ ಕಂಟಿನ್ಯೂ ಇದೆಯಾ ಸರ್? ಸ್ಕೂಲ್ ಡೇಸಲ್ಲಿ ನಾವೆಲ್ಲ ಕ್ರಿಕೆಟ್ ಆಯಿತು, ಬ್ಯಾಡ್ಮಿಂಟನ್ ಆಯಿತು, ಫುಟ್ಬಾಲ್ ಇವನ್ನೆಲ್ಲ ಆಡ್ಕೊತ ಬಂದಿದ್ದೀವಿ. 15-16 ವರ್ಷ ಅತಿ ಹೆಚ್ಚು ನಾನು ಬ್ಯಾಡ್ಮಿಂಟನ್ ಆಡಿದೆ. ಸೊ ಬ್ಯಾಕ್ ಪ್ರಾಬ್ಲಮ್ ಸಂಬಂಧ ನಾನು ಇತ್ತೀಚೆಗೆ 1-1.5 ವರ್ಷದಿಂದ ಬ್ಯಾಡ್ಮಿಂಟನ್ ಯಾವುದೂ ಆಡ್ತಾ ಇಲ್ಲ. ಹೀಗಾಗಿ ಬರೀ ವಾಕಿಂಗ್ ಮಾಡೋದು ಇಷ್ಟೇ ಮಾಡ್ತಾಯಿದ್ವಿ. ಸರಿ ಸರ್, ಈಗಿನ ಯುವಕರಿಗೆ ಒಂದು ಕೆಲವೊಂದಿಷ್ಟು ದುರಚಟೆಗೆ ಒಳಗಾಗ್ತಾರೆ. ಇವರಿಗೆ ವಾಕಿಂಗ್ ಅನ್ನೋದು ಗೊತ್ತಿರೋದಿಲ್ಲ, ಕ್ರೀಡೆ ಅನ್ನೋದೇ ಗೊತ್ತಿರೋದಿಲ್ಲ. ಇವರು 2-3 ವಿಷಯ ಬಿಟ್ಟರೆ ಅದರಲ್ಲಿ ಬಿಟ್ಟರೆ ಬೇರೆ ವಿಷಯದಲ್ಲಿ ಇವ್ರಿಗೆ ಇರೋದಿಲ್ಲ. ತಮ್ಮ ಕಾಲದಲ್ಲಿ ಇದ್ದಿರ್ತಕ್ಕಂಥ ಕ್ರೀಡೆಗೆ, ತಮ್ಮ ಕಾಲದಲ್ಲಿ ಇದ್ದಿರ್ತಕ್ಕಂಥ ಯುವಕರಿಗೆ ಮತ್ತು ಈಗಿನ ಜನ್ರೇಷನ್ ಯುವಕರಿಗೆ ಒಂದು ಮೆಸೇಜ್ ಕೊಡೋದಾದರೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್? ನೋಡಿ, ನಾನು ಹೇಳ್ತೀನಿ, ಯುವಕರಿಗೆ ಆದಷ್ಟು ಈ ದುಷ್ಟ ಚಟಗಳಿಂದ ದೂರ ಇರಬೇಕು. ಈಗ ಗಾಂಜಾ, ಡ್ರಗ್ಸು ಇತ್ತೀಚೆಗೆ ಭಾಳ ಕೇಳ್ತಾ ಇದ್ದಾವೆ, ಅಫೀಮು ಭಾಳ ಕೇಳ್ತಾ ಇದ್ದಾವೆ. ಅದು ಏನು ದುಷ್ಟ ಚಟಗಳಿಂದ ಯುವಕರು ದೂರ ಇರ್ರಿ, ಮೊಬೈಲ್ಗಳಿಂದ ದೂರ ಇರ್ರಿ.
ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದಿ, ಪತ್ರಿಕೆಗಳನ್ನು ಸರ್ ಓದಿ. ಎಲ್ಲ ವಿಷಯ ಹೇಳಿದ್ರೆ ಮೊಬೈಲ್ ಅಂದ ತಕ್ಷಣ ನೀವು ಮೊಬೈಲ್ಗೆ ದೂರ ಮೊಬೈಲ್ ನೋಡ್ರಿ, ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೋಡ್ಬೇಕು. ನಾನು ನೋಡ್ತೀವಿ. ಬರೀ ಅದರಿಂದ 24 ತಾಸು ಬರೀ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಹ್ಞೂ ಹ್ಞೂ ಮಾಡಬಾರ್ದು. ಬೇರೆ ಬೇರೆ ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದಬೇಕು, ಒಳ್ಳೆ ಒಳ್ಳೆ ಚಿತ್ರಗಳನ್ನು ನೋಡ್ಬೇಕು, ಒಳ್ಳೆ ಒಳ್ಳೆ ದೇವರ ಭಕ್ತಿ ಗೀತೆಗಳನ್ನು ಕೇಳಬೇಕು. ಅದೆಲ್ಲ ಯುವಕರು ಮಾಡಬೇಕು. ಆರೋಗ್ಯವಂತರಾಗಿರ್ಬೇಕು. ವಾಕಿಂಗ್ ಮಾಡಿರಿ, ಸ್ಪೋರ್ಟ್ಸ್ಗಳನ್ನು ಆಡಿ. ಒಲಿಂಪಿಕ್ಸ್ದಲ್ಲಿ ಮೊನ್ನೆ ನಾವು ಸಾಕಷ್ಟು ಕಪ್ಗಳನ್ನು ಗೆದ್ದಿದ್ದೀವಿ. ಇಷ್ಟೊಂದು ಜನಸಂಖ್ಯೆ ಐತಿ. ಹೀಗಾಗಿ ಬರುವಂಥ ಯುವ ಪೀಳಿಗೆಗಳು ನಾನು ಹೇಳೋದು ಇಷ್ಟೇ, ಒಳ್ಳೆ ಆರೋಗ್ಯವಂತರಾಗಿರಿ, ಒಳ್ಳೆ ಕ್ರೀಡಾಪಟುಗಳಾಗಿರಿ, ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ಗಳಿಸ್ರಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಿಮ್ಮ ಕ್ಷೇತ್ರದ 3 ಜಿಲ್ಲೆಯ ಮತ ಬಾಂಧವರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಮತ್ತು ನಿಮ್ಮ ಮುಖಂಡರುಗಳಿಗೆ ಮತ್ತು ನಿಮ್ಮನ್ನು ಪಕ್ಷಾತೀತವಾಗಿ ಪ್ರೀತಿಸುವ ಪ್ರತಿಯೊಂದು ನಾಯಕರುಗಳಿಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್, ಈ ಚುನಾವಣೆ ದೃಷ್ಟಿಯಿಂದ, ರಾಜಕೀಯ ದೃಷ್ಟಿಕೋನದಿಂದ? ನಾನು 2 ಬಾರಿ ಆಯ್ಕೆ ಮಾಡಿದ್ದಾರೆ ಸಾಕಷ್ಟು ಇದರಿಂದ. ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಹಾವೇರಿ ಇರ್ಬೋದು, ಗದಗ ಇರ್ಬೋದು, ನನ್ನ ಅನುದಾನ ಇರ್ಬೋದು, ಪ್ರತಿಯೊಂದನ್ನು ಕೊಡ್ತೀನಿ. ಏನೇ ಸಮಸ್ಯೆ ಇದ್ದರೂ ಫೋನ್ ಮಾಡಿದ್ರೆ ಎಲ್ಲರಿಗೂ ಅಟೆಂಡ್ ಆಗ್ತೀನಿ. ಎಲ್ಲ ಮ್ಯಾಕ್ಸಿಮಮ್ ನಾನು ಕೂಡ ಪುರಸಭಾ ಸದಸ್ಯರಿರ್ಬೋದು, ಮಹಾನಗರ ಪಾಲಿಕೆ ಸದಸ್ಯರಿಗೆ ಇಲ್ಲಿ ದುಡ್ಡು ಕೊಟ್ಟಿದ್ದೀನಿ ಹುಬ್ಳಿ ಧಾರವಾಡದಲ್ಲಿ. ಫಂಡ್ ರೋಡ್ ವರ್ಕು ಅದಕ್ಕೆ ಇದಕ್ಕೂ ನಮ್ಗೆ ಎಷ್ಟು ಬರುತ್ತೋ ಅಷ್ಟ್ರಾಗ ನಾವು ಏನೋ ಮಾಡಿ ಅಡ್ಜಸ್ಟ್ ಮಾಡಿ ಬೈಸ್ಕೊಂಡು ಕೊಡ್ತೀವಿ. ನಡೆದಿದೆ, ಯಾವುದು ಕಂಪ್ಲೇಂಟ್ ಇಲ್ಲ. ಅನುದಾನ ಸಾಲಲ್ಲ, ನಿಮ್ಗೆ ಮುಂಚೆ ಹೇಳಿದ್ದೀನಿ. ಹೌದು ಹೌದು ಅದರಲ್ಲೇ ಏನೋ ಮಾಡಿ ಅಳೆದು ತೂಗು ಮಾಡಿ ಕೊಡತ್ತೀನಿ. ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲರ ಜೊತೆ ನಾವು ಚೆನ್ನಾಗೇ ಇರ್ತೀವಿ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ರೆಗ್ಯುಲರ್ ಬರ್ತಾರೆ. ಅನುದಾನ ಸಂಬಂಧ ಸ್ವಲ್ಪ ಒದರಾಡ್ತಾರೆ, ಹಿಂಗೈ ತಿಳಿಸಿ ಹೇಳಿದ ಮತ್ತೆ ಹೋಗ್ತಾರೆ ಪಾಪ. ಸರಿ ಸರ್, ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ 24x7 ಬ್ಯುಸಿ ಶೆಡ್ಯೂಲ್. ಆದರೆ ಈ ಸಂದರ್ಶನ ಪ್ರಾರಂಭ ಆದಾಗಿಂದ ಅಂತ್ಯಕ್ಕೆ ಬರುವವರೆಗೆ ಒಂದು ಸುಮಾರು 50 ಬಾರಿ ಫೋನ್ ಕಾಲ್ಸ್ಗಳು ನಿಮ್ಮ ಕ್ಷೇತ್ರದ ಬಂದಿದ್ದಾವೆ. ಆದರೂ ಕೂಡ ನನಗೆ ಇವತ್ತು ಬಿಡುವು ಮಾಡಿಕೊಂಡು ಸುಮಾರು 6 ತಿಂಗಳಿಂದ ಇವತ್ತು ಅವಕಾಶ ಮಾಡಿಕೊಟ್ರಿ. ತುಂಬ ಧನ್ಯವಾದಗಳು. ನಮಸ್ತೆ. ಜೈ ಹಿಂದ್. ಥ್ಯಾಂಕ್ ಯು.